ಅಣ್ಣ ಫೋನ್ ಬರ್ತದೆ. ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಸರ್. ಬೆಳಗಿನಿಂದ ಫೋನು ಮೇಲೆ ಫೋನು. ಯಾರೋ ನೀನು? ಈ ಫೋನ್ ನಿಂದೆ ತಾನೆ? ಹೌದು ನಂದೇ. ಈ ಫೋನಿಂದ ಒಂದು ಹೆಂಗ್ಸ್ ಕಾಲ್ ಮಾಡಿತ್ತಲ್ಲ, ಇಬ್ರು ಸೇರ್ಕೊಂಡು ಏನು ಮಾಡ್ತಾ ಇದ್ದೀರಾ? ಸರ್ ನೀವೇನು ಹೇಳ್ತಾ ಇದ್ದೀರಾ ನನಗೇನು ಗೊತ್ತಾಗ್ತಾ ಇಲ್ಲ ಸರ್. ಯಾರಪ್ಪ ನೀನು? ಇವನ್ ಫೋನಿಂದ ಒಂದು ಕಾಲ್ ಬಂದಿತ್ತು. ಈ ಮದುವೆ ನಡೆಯಲ್ಲ ಅಂತ ಧಮಕಿ ಹಾಕ್ತಿದ್ರು. ಏಯ್, ಯಾರೋ ಅದು? ಫೋನ್ ಮಾಡಿದ್ ಯಾರು? ಬಾಯ್ ಬಿಡು. ಯಾರಪ್ಪ ನೀನು? ಯಾಕೆ ಹೀಗೆ ಮಾಡ್ದೆ? ಕಾಲ್ ಮಾಡಿದ್ ಇವನಲ್ಲ, ಯಾವುದೋ ಒಂದು ಹೆಂಗ್ಸು. ಆದ್ರೆ ಕಾಲ್ ಬಂದಿದ್ದು ಇವನ್ ಫೋನಿಂದಾನೆ. ಹೆಂಗ್ಸ? ಸರ್ ಇದರಲ್ಲಿ ನಂದೇನು ತಪ್ಪಿಲ್ಲ ಸರ್. ಯಾರೋ ಒಬ್ಬ ಹೆಂಗ್ಸ್ ಬಂದು ನಮ್ಮ ಹಸ್ಬೆಂಡ್ಗೆ ಫೋನ್ ಮಾಡಬೇಕು, ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗೈತೆ, ಒಂದು ಫೋನ್ ನಂಗೆ ಕೊಡಿ ಅಂತ ಕೇಳಿದ್ರು ಸರ್. ಅದಕ್ಕೆ ಕೊಟ್ಟೆ ಸರ್ ನಾನು. ಮತ್ತೆ ಅವ್ರು ಮಾತಾಡಿ ನನ್ನ ಫೋನ್ ವಾಪಸ್ ಕೊಟ್ಟು ಹೋದ್ರು ಸರ್. ಯಾರ ಹೆಂಗ್ಸು? ನೋಡೋದಕ್ಕೆ ಹೇಗಿದ್ರು? ಅವ್ರ ಮುಖ ನನಗೆ ನೆನ್ಪು ಬರ್ತಾ ಇಲ್ಲ ಸರ್. ಅವ್ರು ಮಾತಾಡಿದ್ದು ನೋಡಿದ್ರೆ ಅವ್ರು ನಿಮ್ಮ ಕಡೆಯವರು ಅನಿಸುತ್ತೆ ಸರ್. ರಿಷಿ, ಯಾವುದೋ ಹೆಂಗಸಿದ ವಾಯ್ಸು ಅಂತ ನೀನೇ ಹೇಳ್ತಿದ್ಯಾ. ಅವನಿಗೆ ಆ ಹೆಂಗಸು ಗೊತ್ತಿಲ್ಲ ಅಂತ ಹೇಳ್ತಿದ್ದಾನೆ. ಬಿಟ್ಟಾಕು. ಬಟ್ ಒನ್ ಥಿಂಗ್, ಯಾರು ಏನೇ ಹೇಳಲಿ ಏನೇ ಮಾಡಲಿ, ಈ ಮದುವೆ ಖಂಡಿತ ನಿಲ್ಲೋದಿಲ್ಲ. ನೀನು ಟೆನ್ಷನ್ ಮಾಡ್ಕೋಬೇಡ, ಓಕೆ? ಮೋಸ್ಟ್ಲಿ ಯಾರೋ ಪ್ರ್ಯಾಂಕ್ ಮಾಡಿದ್ದಾರೆ. ಬರೀ ನೋಡಪ್ಪ, ನೀನ್ ಫೋನ್ ಕೊಟ್ಟು ಹೆಂಗ್ಸ ಮತ್ತೇನಾದ್ರೂ ನಿನ್ ಕಣ್ಣಿಗೆ ಕಾಣಿಸ್ಕೊಂಡ್ರೆ ನಮಗ್ ಬಂದ್ ಹೇಳು, ಗೊತ್ತಾಯ್ತಾ? ಆಯ್ತು ಮೇಡಮ್. ಸರಿ, ಈಗ ಹೋಗು. ಕಮಲಿ ಅವರೇ, ಇದು ಯಾವ್ದನ್ನು ನೀವು ಮನ್ಸಿಗೆ ಹಾಕೋಬೇಡಿ. ನಾನೇ ತುಂಬ ಓವರ್ ರಿಯಾಕ್ಟ್ ಮಾಡಿದೆ. ಬಟ್ ಏನೇ ಆದರೂ ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಅದು ಏನೇ ಇದ್ರೂ ರಿಷಿ ಕಮಲಿ ಮದುವೆ ನಡೆದೇ ನಡೆಯುತ್ತೆ. ಇದು ಪ್ರಾಂಕ ಅಥವಾ ನಿಜನಾ ನನಗೆ ಗೊತ್ತಿಲ್ಲ. ಆದರೆ ಈ ಮದುವೆನ ನಿಲ್ಸೋದಕ್ಕೆ ಯಾರಾದರೂ ಪ್ರಯತ್ನ ಪಟ್ರೆ ರಿಷಿ ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ಕಮಲಿ ಅವರೇ ನಿಂತ್ಕೊಳ್ಳಿ. ಕಮಲಿ ಅವರೇ. ರಿಷಿ, ಕಮಲಿ ಏನೋ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ರೂಮ್ಗೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಏನಾಗುತ್ತೆ? ನಿದ್ದೆ ಬರ್ತಿಲ್ಲ, ನಮ್ಗೆ ನಿದ್ದೆ ಬರ್ತಿಲ್ಲ. ನಾಳೆ ಅಂಬಿ ನಿನ್ ಮದುವೆ ಅಂತ ನಿದ್ದೆ ಬರ್ತಿಲ್ಲ. ಇರು, ನಾನು ಹೋಗಿ ನೋಡ್ತೀನಿ. ನಿನ್ ಬುದ್ಧಿ ಅಲ್ವಾ? ಆಚೆ ಸಿಚುವೇಶನ್ ಸರಿ ಇಲ್ಲ. ನೀನ್ ಇಲ್ಲೇ ಬಚ್ಚಿಟ್ಕೋ, ನಾನ್ ಕರೆದ್ರೇನೆ ಆಚೆ ಬಾ. ಓಕೆ? ಬಾ. ಅಂಬಿ ಎಲ್ಲವಳೆ? ವಾಟ್? ಅಂಬಿನಾ? ಯಾವ ಅಂಬಿ ಕಮ್ಲಿ? ಅನಿಕಾ, ನಾಟಕ ಮಾಡ್ಬೇಡ. ನನ್ಗೆಲ್ಲನೂ ಗೊತ್ತೈತೆ. ಅಂಬಿ ಎಲ್ಲವಳೆ ಹೇಳು. ಅಂಬಿನಾ?
ಕಮಲಿ ನೀನ್ ಏನ್ ಹೇಳ್ತಿದ್ಯಾ ಅಂತಾನೆ ನಂಗೆ ಗೊತ್ತಿಲ್ಲ. ಅನಿಕಾ ಸಾಕು ನೀನ್ ನಾಟಕ. ಅಂಬಿ ಎಲ್ಲನವೇ ನನ್ ತವ ಏಳವಳೆ. ಅನಿಕಾ ನಮ್ಮಿಬ್ರು ಲೈಫ್ನ ಹಾಳು ಮಾಡೋದಕ್ಕೆ ಏನೋ ಪ್ಲಾನ್ ಮಾಡಿದಾಳೆ. ಇವಾಗ ನಾವು ಸ್ವಲ್ಪ ಯಾಮಾರಿದ್ರು ನಮ್ ಕತೆ ಮುಗಿಯುತ್ತೆ. ನೀನು ಈ ಮದ್ವೆ ನಿಲ್ಸ್ಬೇಕು ಅಂತಾನೆಯಾ ಅಂಬಿನ ಕರ್ಕೊಂಡ್ ಬಂದಿರೋದು ಅಂತ ನನಗೆ ಚಂದ ಗೊತ್ತು. ಅಯ್ಯೋ ಏನ್ ಹೇಳ್ತಿದ್ಯಾ ಕಮಲಿ? ನಾನ್ ಯಾಕಂತ ಕೆಲಸ ಮಾಡ್ಲಿ? ಹಂಗಿದ್ಮ್ಯಾಕೆ ಡೀಲ್ ರಾಣಿ ಅಜ್ಜಿ ಇಲ್ಲಿಗೆ ಹೆಂಗ್ ಬಂದ್ರು? ವಾಟ್? ಯಾವ ಡೀಲ್ ರಾಣಿ ಕಮಲಿ? ನೀನ್ ಹೇಳ್ತಿರೋದು ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಕಮಲಿ ನಿನ್ ಮದ್ವೆ ನಿಲ್ಸೋದ? ಚೇಚೆ, ನಾನು ಅಂತ ಕೆಲಸ ಯಾವತ್ತೂ ಮಾಡಲ್ಲ. ಅನಿಕಾ ನನ್ಗೆ ಯಾಕೋ ನನ್ನ ಬೆನ್ನಿಂದ ನೀ ಏನೋ ಮಾಡ್ತಿದ್ಯಾ ಅನ್ನಿಸ್ತೈತೆ. ನೋಡು ಅನಿಕಾ, ಈ ಮದ್ವೆಗೆ ನನ್ನ ಹೆಚ್ಚು ಕಮ್ಮಿ ಆಯ್ತೋ ನಾನ್ ಸುಮ್ಕಿರಕ್ಕಿಲ್ಲ. ಈ ಅಂಬಿ, ನೀನ್ ಯಾವಾಗ್ಲೇ ನಮ್ ವಿಷಯನ ಅವಳಿಗೆ ಹೇಳಿದ್ಯಾ? ನೀನ್ ಸ್ವಲ್ಪನೂ ಬುದ್ಧಿ ಇಲ್ವಾ ನಿನ್ಗೆ? ಹೋಗ್ಲಿ ಬಿಡು, ಯಾವಾಗ್ಲೂ ಹೇಳ್ದೆ. ಅದಕ್ಕೆ ಯಾಕೆ ನೀನ್ ಇಷ್ಟೊಂದು ಹಿಂಗ್ ಟೆನ್ಷನ್ ತಗೊಂಡಿದ್ಯಾ? ಓ ಮೈ ಗಾಡ್, ಇಷ್ಟು ಕೇಳಸಾಗಿರೋಳ್ನ ಇಟ್ಕೊಂಡು ನಾನು ಇಷ್ಟೆಲ್ಲ ಪ್ಲಾನ್ ಮಾಡಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಇಲ್ಲಿವರೆಗೂ ಇಷ್ಟು ದಿನ ನನ್ನ ಮೇಲೆ ಒಂದು ಸ್ಮಾಲ್ ಡೌಟ್ ಬರ್ದೇ ಇರೋ ಹಾಗೆ ನಾನು ನಡ್ಕೊಂಡಿದ್ದೀನಿ. ಆದ್ರೆ ಈಗ ನೀನ್ ಮಾಡಿರೋ ಕೆಲಸದಿಂದ ಅವಳಿಗೆ ನನ್ನ ಮೇಲೆ ಡೌಟ್ ಬಂದಿದೆ. ಮಾಡಿರೋ ಕೆಲಸ ಸರಿ ಇಲ್ಲ ಕಣೋ ಚಮಟಿ. ನಾನು ಮತ್ತೆ ತಪ್ಪು ಮಾಡ್ತಿದ್ದೀನಿ ಅನಿಸ್ತಾ ಇದೆ. ಇದೊಳ್ಳೆ ಸರೋಯ್ತಲ್ಲ, ಮಾತೆತ್ತಿದ್ರೆ ತಪ್ಪು ಮಾಡಿದೆ ಅಂತಿದ್ಯಾ? ನೋಡು, ನಾವು ಜೀವನನ ತಪ್ಪು ಮಾಡಿನೇ ಮಾಡಬೇಕು. ನಮ್ಮ ಕೆಲಸನೇ ತಪ್ಪು ಮಾಡೋದಲ್ಲೇನಪ್ಪ. ನೋಡು, ನಮ್ಮ ವೃತ್ತಿ ಜೀವನದಲ್ಲಿ ಇಂಥ ಸೆಂಟಿಮೆಂಟ್ಗೆ ಜಾಗ ಇರಬಾರ್ದು. ಒಮ್ಮೆ ತಲೆ ಕೆಡ್ಸ್ಕೊಬೇಡ, ಒಳಗಡೆ ಹೋಗೋಣ ಬಾ. ನೋಡು, ನನಗೆ ಮನ್ಸು ಸರಿ ಇಲ್ಲ. ನಾನು ಇಲ್ಲೇ ಇರ್ತೀನಿ, ನೀನೇ ಹೋಗ್ಕೊಬಿಡ್ ಬಾ. ಏನಾಗಿದೆ ನಿನ್ಗೆ ಅಂತ? ಲೂಸಾನು, ಸುಮ್ಮನೆ ಒಳಗಡೆ ಹೋಗೋಣ ಬಾ. ಪಾಪ ಚಮಟಿ, ಇದು ನಮ್ಮ ಹುಡುಗಿಯವ್ರ ಅಣ್ಣನ ಮದುವೆ ನಡೀತಿರೋ ಜಾಗ ಕಣೋ. ತಾಳೋದಕ್ಕೆ ನಾವು ಕದ್ದಿರೋ ಒಡವೆ ಇದೇ ಮದುವೆದು. ನಾನು ಯಾರಿಗೋಸ್ಕರ ಕಳ್ತನ ಬಿಡ್ಬೇಕು ಅಂತ ಅನ್ಕೊಂಡು ಅವ್ರ ಮನೆ ಒಡವೆನೆ ಕದ್ದಿದ್ದೀನಲ್ಲ. ಬದುಕ್ಬೇಕನ್ನೋ ಇಂಥ ಬದುಕು. ಬ್ರದರ್, ಎಲ್ಲರೂ ಮಾಡಿರೋ ಕೆಲಸ ತಪ್ಪು ಅಂತ ಗೊತ್ತಾದಾಗಲೇ ಹಿಂಗೆ ಅನ್ಸೋದು. ಆಮೇಲೆ ಸತ್ಯ ಗೊತ್ತಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ನೀನು ತಲೆ ಕೆಡ್ಸ್ಕೊಬೇಡ. ನೋಡು, ಅಜ್ಜಿ ಮೇಲೆ ಆಣೆ ಮಾಡಿದ್ಯಾ, ಮಾತು ಮರಿಬೇಡ. ಸುಮ್ಮನೆ ನಡಿ ಅಂದೆ. ನೋಡ್ದ್ಯಾ? ನೋಡಿದ್ರು ಏನು ನೋಡೇ ಇಲ್ಲ ಅನ್ನೋ ತರ ಪೋಸ್ ಕೊಟ್ಕೊಂಡು ಹೋಗ್ತಿರೋದು. ಇವರೆಲ್ಲ ಬರೀ ಲೆವೆಲ್ ಮೇಂಟೈನ್ ಮಾಡೋರು. ನಮಗೂ ನಿಮ್ಗೂ ಸೆಟ್ ಆಗಲ್ಲ ತಿಳ್ಕೊ. ನೀನೇ ಕಣಪ್ಪ ಒಳ್ಳೆ ದೇವದಾಸ್ ತರ ತಲೆ ಗುಳ ಬಿಟ್ಕೊಂಡಿದ್ಯಾ. ಒಂದ್ ಮಾತು ಹೇಳ್ತೀನಿ ಕೇಳ್ಕೊ.
ಇವ್ರಿಗೆಲ್ಲ ನೀನಿಲ್ಲ ಅಂದ್ರೆ ಇನ್ನೊಬ್ಬ. ಅವಳ ಕೋಪದಲ್ಲಿ ನ್ಯಾಯ ಇದೆ, ನಾವು ಮಾಡೋ ಕೆಲಸದಲ್ಲಿಲ್ಲ. ನಿನಗೆ ಅರ್ಥ ಆಗ್ಬೇಕು. ಇವನ್ ಫೋನಿಂದ ಒಂದು ಕಾಲ್ ಬಂದಿತ್ತು. ಈ ಮದುವೆ ನಡೆಯಲ್ಲ ಅಂತ ಧಮಕಿ ಹಾಕ್ತಿದ್ರು. ಅಜ್ಜಿ, ನಂಗೆ ಯಾಕೋ ಸ್ಯಾನೆ ದಿಗ್ಲೈತೈತೆ. ನೀನ್ ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡ ಕಮಲಿ, ನಾವಿದೀವಲ್ಲ. ಶಂಭು ಬಾಪ ಬಾ ನಿಂಗೆ. ಶಂಭು, ಒಡವೆಗಳೆಲ್ಲಿ? ಓ, ತಾರಾ ಅವರು ಕೊಟ್ಟು ಬಂದ್ಯಾ? ಶಂಭು, ಇದ್ಯಾಕೆ ಹಂಗೆ ನಿಂತ್ಕೊಂಡಿದ್ಯಾ? ಒಡವೆನ ನಂದ ಫ್ಯಾಮಿಲಿಯವ್ರಿಗೆ ಕೊಟ್ಬಿಟ್ಟು ಬಂದ್ಬಿಟ್ಯಾ? ಅವನು ಕಮಲಿ ಬೇಜಾರಲ್ಲಿರೋದು ನೋಡಿ ಗಾಬರಿ ಆಗಿದ್ದಾನೆ ಅನ್ಸತ್ತೆ. ಅವಳು ಸರಿ ಹೋಗ್ತಾಳೆ ಅಲ್ವಾ ಕಂದ? ಇಲ್ಲಿ ಎಲ್ಲ ರೂಮ್ ಒಂದೇ ತರನೇ ಐತೆ. ಇದು ನಂದೇ ರೂಮ್ ತಾನೆ, ಅಥವಾ ಬೇರೆ ರೂಮಿಗೆ ಬಂದ್ಬಿಟ್ನಾ? ಏನಾಯ್ತು? ಒಡವೆ ಇನ್ನು ಬಂದಿಲ್ವಾ? ಇವರಿಬ್ರು ಬಂದ್ರು ಅಂದ್ರೆ ಇದು ನಮ್ದೇ ರೂಮ್. ಹಲೋ, ನಾನ್ ಏನ್ ಕೇಳ್ತಾ ಇದ್ದೀನಿ, ನೀನ್ ಏನ್ ಹೇಳ್ತಿದ್ಯಾ? ಏನು ಹೇಳ್ಬೇಡ, ನಾನ್ ಏನು ಕೇಳಲ್ಲ. ನೋಡು, ಈಗ ಒಡವೆ ಬರುತ್ತೆ. ಹಾ ಅಕ್ಕ, ಪ್ಲಾನ್ ಸಕ್ಸಸ್ ಬಿಡಿ ಅಂಡು. ಅದು ಸರಿ, ಮುದುಕಿಯಲ್ಲ. ಓಹೋ, ಈ ನಡುವೆ ಸಖತ್ ಇಂಪ್ರೂವ್ ಆಗ್ಬಿಟ್ಟಿದ್ಯಾ. ಫಾರಿನ್ ಫಿಗರ್ಗಳ ಹತ್ರನು ಡೀಲ್ ಮಾಡಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ. ನಿನ್ನ ಅಜ್ಜಿ ವಯಸ್ಸು ಬರ್ತೈತಿಲ್ಲ. ಅಜ್ಜಿ, ಅಜ್ಜಿ ಮೀನಾ, ಇಂಥದೆಲ್ಲ ನೋಡ್ಬೇಕಾಗುತ್ತೆ ಅಂತ ತಾತನಿಗೆ ಮುಂಚೆನೆ ಗೊತ್ತಾಗಿತ್ತೇನೋ, ಅದಕ್ಕೆ ಬೇಗ ಶಿವನ್ ಪದ ಸೇರ್ಕೊಂಡ್ಬಿಟ್ಟ. ತಾತ ಅಂತೆ ತಾತ, ಈ ಫಿಗರ್ಗೆ ಹೆಂಗು ಬೋಯ್ ಬರ್ತಾನೆ ತಾತ ಅಂತ. ಹಾ, ಬಾಯ್ ಬೀಳಲ್ಲ, ಬಾವಿಗೆ ಬೀಳ್ತಾನೆ. ಪ್ಲಾನ್ ಸಕ್ಸಸ್. ಶಬಾಷ್ ಅಣ್ಣ, ಶಬಾಷ್ ಕಣೋ. ಅಣ್ಣ ಬಂದ್ಮೇಲೆ ಕೆಲ್ಸ ಆಗದೆ ಇರುತ್ತಾ? ಏನುಳುಗಳಿಗೆ ಗೊತ್ತಾಗ್ದಂಗೆ ಜೇನ್ ಕದಿಯೋನೆ ನಮ್ಮಣ್ಣ. ಒಡಿ ಅಂಡೋಣ್ಣ. ನಾನೇ ಹೊಡೆದ್ಬಿಡ್ತೀನಿ. ಅಣ್ಣ, ನಿನ್ಗೇನಾಯ್ತು? ಇದ್ಯಾಕೆ ಹಿಂಗ್ ಡಲ್ ಆಗಿದ್ಯಾ? ಅಪ್ಪ, ಎಲ್ಲ ಒಚ್ಚುತ್ತೆ. ನಾವು ಜನ ಬಂದಲ್ಲಿ ಉದ್ಧಾರ ಆಗ್ಬಿಟ್ವಿ ಕಟ್ರು, ಉದ್ಧಾರ ಆಗ್ಬಿಟ್ವಿ. ಏ, ಯಾಕ್ಲಾ? ಯಾಕೆ ಮತ್ತೆ ಎತ್ತಿಕೊಂಡೆ? ನೀನು ತಪ್ಪು ಮಾಡ್ತಾ ಇದೀಯ ಅಜ್ಜಿ. ನಮಗೆ ಸೇರಿದಿರೋದು ನಾವು ಇಟ್ಕೋಬಾರ್ದು. ಏಯ್, ಏನಾಯ್ತು ನಿಂಗೆ? ಏ, ಏನ್ ಹೇಳ್ತಿದ್ಯಾ? ಸೇರ್ದಲ್ಲಿರೋದಾ? ಈಗ HMT ಬರ್ಬೇಕಾದ್ರೆ ದಾರಿಲಿ ಗಾಡಿಯಿಂದ ಏನಾದ್ರು ಬಿದ್ರ ಇವ್ನಿಗೆ ಏನಾದ್ರು ತಲೆಗೆ ಏಟ್ ಬಿದ್ದಿದ್ಯಾ? ಒಳ್ಳೆ ಹುಚ್ಚುನ್ ತರ ಆಡ್ತಾ ಇದ್ದಾನೆ. ಏಯ್, ಇಡಲಿ. ಆಗಲ್ಲ ಅಜ್ಜಿ. ನಾನು ಇದನ್ನ ವಾಪಸ್ ಕೊಡ್ತಾ ಇದ್ದೀನಿ. ವಾಟ್? ವಾಪಸ್ ಕೊಡ್ತಾನ? ಏನ್ ನಡೀತಿದೆ ಅಲ್ಲಿ?
ನಿಂತ್ಕೊಳ ಕೊಡ ಇಲ್ಲ ಆಗಲ್ಲ ಅಜ್ಜಿ. ಕೊಡ ಈಗ ಅಜ್ಜಿ ಬೇಡ ನೋಡು. ಕೊಡ್ತಾನಂತೆ ವಾಪಸ್. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ಏಯ್ ಹೋಗ. ಅಲ್ಲ ಇವನನ್ನು ನೋಡಿದ್ರೆ ಕಮಲಿಗಿಂತ ಜಾತಿ ಸ್ಥಾನದಲ್ಲಿರೋಂಗಿದೆ. ಏನಾಯ್ತು? ಅದು ತತಯ್ಯ ಒಡವೆನಾ ಒಡವೆನಾ? ಓ, ಕಮಲಿಗೆ ತೊಡ್ಸಕ್ಕೆ ತಾರ ಕರೆದ್ರು ಅನ್ಸುತ್ತೆ. ಹೋಗಮ್ಮ. ಅಲ್ಲ ಅಜ್ಜಿ, ಅದು ಒಡವೆಗಳು ಕಳ್ತನ ಆಗೋದು. ಏನ್ ಹೇಳ್ತಿದ್ಯಾ ಶಂಭು? ಅಲ್ಲ ಮೇಡಮ್, ನಾವು ಜೋಪಾನವಾಗಿ ಮಡ್ಕೊಂಡು ಬಂದಿದ್ವಿ ಅಜ್ಜಿ. ಆದ್ರೂ ದಿಟ್ಟವಾಗ್ಲೂ ಒಡವೆಗಳೆಲ್ಲ ಕಳ್ವಾಗೈತಾ? ಏನೋ ಇದು ಈ ವಿಷಯದಲ್ಲಿ ಹೀಗ ಇರೋದು? ಹುಷಾರಾಗ್ತಾ ಇರೋದಲ್ವೇನೋ? ಅಜಯ್ಯ, ನಾವು ಸ್ಯಾನೆ ಹುಷಾರಾಗಿ ತಗೊಂಬತ್ತಿದ್ವಿ, ಆದ್ರೆ ಅವರು ಕಳ್ಳರು ಅಂತ ನಮ್ಗೆ ಗೊತ್ತಾನಿಲ್ಲ. ನಾವು ಅವ್ರಿಗೆ ಸಹಾಯ ಮಾಡೋಣ ಅಂತ ಹೋದ್ವಿ, ಹಿಂಗಾಗೋಯ್ತು. ಅಯ್ಯೋ ದೇವ್ರೆ, ತಾರ ಕೇಳಿದ್ರೆ ಏನು ಉತ್ತರ ಕೊಡೋದು? ಇನ್ನೂ ಇಲ್ಲೇ ಇದ್ದೀರಾ? ಪಾರ್ಟಿಗೆಲ್ಲ ಅರೇಂಜ್ ಆಗಿದೆ, ಬನ್ನಿ. ಏನಾಯ್ತು? ಎನಿ ಪ್ರಾಬ್ಲಮ್? ಇಲ್ಲ, ಇನ್ನೇನು ಬಂದಿದ್ದಾರ? ಒಡವೆಗಳ ತರಕ್ ಹೋದ್ರಲ್ಲ, ತಂದ್ರ? ಆ ಥರ ತಂದ್ರು. ನೀವು ಹೋಗಿರಿ, ನಾವು ಬರ್ತೀವಿ. ಓಕೆ. ಕಮಲಿ, ರಿಷಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ನೀನು ನನ್ನ ಜೊತೆ ಬಾ. ಹೋಗಮ್ಮ. ಶಂಭು, ನಿಂಗೆ ಈ ವಿಷಯನ ಎಲ್ಲೂ ಬಾಯ್ ಬಿಡಬೇಡಿ. ಇದ್ರ ಬಗ್ಗೆ ನಾನು ನೋಡ್ಕೋತೀನಿ. ನೀವೇನು ಆಗೇ ಇಲ್ಲ ಅನ್ನೋ ಹಾಗೆ ಬಿಹೇವ್ ಮಾಡಿ, ಅರ್ಥ ಆಯ್ತಾ? ಅನ್ಪೂರ್ಣ, ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ತಾರಿಗೆ ವಿಷಯ ಹೇಳಲೇಬೇಕಾಗತ್ತಲ್ವಾ? ವಿಷಯ ಗೊತ್ತಾದ್ರೆ ಮದ್ವೆ ನಿಲ್ಲಿಸಿ ಅಂತ ಗಲಾಟೆ ಮಾಡ್ತಾಳೆ. ಇದನ್ನ ಮುಚ್ಚಿಡೋದೇ ಸರಿ. ಅದು ನನ್ನ ಮೊಮ್ಮಗಳಿಗೋಸ್ಕರ. ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು.